ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸೋನು. ಏನು ಸ್ಟುಡಿಯೋ ಬಿಟ್ಟು ರೋಡಲ್ಲಿ ಇದೀನಿ ಏನು ನೋಡ್ತಾ ಇದ್ದೀರಾ? ಅಫ್ಕೋರ್ಸ್ ನಿಮ್ಗೆ ಏನಾದರೂ ನಾನೊಂದು ಕೋಟ್ ಹೇಳ್ತು ಅಂತಂದರೆ ಓಕೆ, ಎಲ್ಲೋ ಓದಿರ್ತೀನಿ ಅಥವಾ ನನ್ನ ಎಕ್ಸ್ಪೀರಿಯನ್ಸನ್ನು ಹೇಳಿರ್ತೀನಿ ಅಂತ ಅನ್ಕೊಳ್ತೀರಾ. ಆದರೆ ಲೈವಲ್ಲಿ ನಾನು ನಿಮಗೆ ಇವತ್ತು ಒಬ್ಬರ ಪರಿಚಯವನ್ನು ಮಾಡ್ಕೊಡ್ತೀನಿ. ಖಂಡಿತವಾಗ್ಲೂ ಇವರು ಸಾಧಕರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಿಗ್ರಿ ಇಟ್ಕೊಂಡು ಅಥವಾ ಹಣ ಇಟ್ಕೊಂಡು ಕೂಡ ಬಿಸ್ನೆಸ್ ಮಾಡದೆ ಯಾರೆಲ್ಲ ಕೂತಿದ್ದೀರಿ, ನಾನು ಇದೇ ಬಿಸ್ನೆಸ್ ಮಾಡಬೇಕು, ನನಗೆ ಇಷ್ಟೇ ಲಾಭ ಬರಬೇಕು ಅಂತ ಖಂಡಿತವಾಗ್ಲೂ ಕೂತೇ ಇರ್ತೀರ. ಆದ್ರೆ ನಾನು ಒಂದು ಬಿಸ್ನೆಸ್ ನ ಶುರು ಮಾಡ್ಬೇಕಪ್ಪ, ಶುರು ಮಾಡಿ ಆ 10 ರೂಪಾಯಿಯಿಂದ ಇವತ್ತು ಕೋಟ್ಯಾಂತರ ರೂಪಾಯಿನ ದುಡ್ದಿರುವಂತಹ ಒಬ್ಬ ಸಾಧಕಿನ ನಾನು ಪರಿಚಯ ಮಾಡ್ಕೊಡ್ತೀನಿ. ಸಾಧಕಿ ಅಂತ ಯಾಕೆ ಸ್ಟ್ರೆಸ್ ಮಾಡಿದೆ ಅಂತಂದ್ರೆ, ಇವತ್ತು ನಾವು ಹೋಗ್ತಾ ಇರುವಂತಹ ಒಂದು ಜಾಗ ಒಂದು ಹೆಣ್ಮಗಳು ನಡೆಸ್ತಾ ಇದ್ದಾರೆ. ಅಫ್ಕೋರ್ಸ್ ಅವರ ವಯಸ್ಸು ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಶಾಕ್ ಆಗುತ್ತೆ. ಯಾಕಂದ್ರೆ ಯೂತ್ಸ್ ಏನಿದೀವಿ 20 ವರ್ಷ 30 ವರ್ಷ ಅಥವಾ 40 ವರ್ಷದ ಮಿಡಲ್ ಏಜ್ ಅವರು ಕೂಡ ಇವತ್ತು 40 ಆಯ್ತಪ್ಪ ನನ್ನ ಕೈಲಿ ಏನೂ ಆಗಲ್ಲ ಅಂತೀರಾ. ಇವ್ರನ್ನ ನೋಡಿದ್ರೆ ಖಂಡಿತವಾಗ್ಲೂ ನೀವು 10 ರೂಪಾಯಿಗೆ ಬೆಂಗಳೂರಿಗೆ ಬಂದವರು ಕೋಟಿ ರೂಪಾಯಿ ಮಾಡ್ಬೋದಾ? ಹೇಗೆ? ಡಿಗ್ರಿ ಇಲ್ಲ, ಓದಿಲ್ಲ, ಝೀರೋ ಎಜುಕೇಶನ್ ಇಟ್ಕೊಂಡು, ಝೀರೋ ಸಪೋರ್ಟ್ ಇಟ್ಕೊಂಡು ತನ್ನ ಲೈಫಲ್ಲಿ ಸಾಧನೆನ ಮಾಡಿದ್ದಾರೆ. ಅವ್ರು ಯಾರು ಅಂತ ನಿಮ್ಗೆ ತೋರಿಸ್ಬೇಕು ಅಂತಂದ್ರೆ ಈಗ ಕ್ಯಾಮ್ರಾ ಪ್ಯಾನ್ ಮಾಡಿ ನಾವು ನಿಮಗೆ ಒಂದು ಶುಗರ್ ಕೇನ್ ಜ್ಯೂಸ್ ಶಾಪ್ನ ತೋರಿಸ್ತಾ ಇದೀವಿ, ಅಲ್ಲಿ ನೋಡಿ. ಸೊ ಮೇಡಮ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಮೇಡಮ್. ಒಳಗ್ ಬರ್ಲಾ ನಾನು? ಬನ್ನಿ ಬನ್ನಿ. ಓಕೆ. ಪುನೀತ್ ಸರ್ ಅಭಿಮಾನಿನ ನೀವು? ಹೌದೌದು ಅಭಿಮಾನಿ. ತಿಂಗಳು ಊಟ ಮಾಡಿಲ್ಲ ನಾನು ಮೇಡಮ್. ನೋವು ಖಂಡಿತವಾಗ್ಲೂ ನಾವು ಬರ್ಸೋದಕ್ಕೆ ಆಗೋದಿಲ್ಲ, ಮರ್ಸಕ್ಕೆ ಆಗಲ್ಲ. ನಾನು ಯೂಟ್ಯೂಬಲ್ಲೆಲ್ಲ ಅವ್ರನ್ನೇ ನೋಡೋದು, ಏನ್ ಬೇಜಾರಾದ್ರೆ. ನಿಮ್ಮ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ನಮಸ್ಕಾರ ಮಾಡ್ಲಾ? ನಮಸ್ಕಾರ ಮಾಡಿ. ಅಯ್ಯೋ ನಮಸ್ಕಾರ ಮಾಡ್ಬೇಕು. ಹಾಯ್ ಹಲೋ ನಮಸ್ತೆ. ನಾವಿವತ್ತು ಕಬ್ಬಿನ ಅಂಗಡಿಗೆ ಬಂದಿದ್ದೀವಿ. ಆಂಟಿ, ಥ್ಯಾಂಕ್ ಯು ಸೋ ಮಚ್ ನನಗೆ ಒಳಗೆ ಬರುವಂತಹ ಒಂದು ಅನುಮತಿನ ಕೊಟ್ಟಿದ್ದಕ್ಕೆ, ಹಾಗೆ ಶೂಟ್ ಮಾಡೋದಕ್ಕೆ ನೀವು ಒಂದು ಪರ್ಮಿಷನ್ ನೀಡಿದ್ದಕ್ಕೆ. ಮೊದಲು ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಿಮ್ಮ ಹೆಸರಾಗಿರ್ಬೋದು, ಊರು, ಏನ್ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಕಮಲಮ್ಮ, ಆದ್ರೆ ನಮ್ಮೂರು ಕೊಳ್ಳೇಗಾಲ. ಓಕೆ. ಮಂಡ್ಯ ಮದ್ದೂರು ಕೊಳ್ಳೇಗಾಲ. ನಾವು ಇಲ್ಲಿ ಬೆಂಗಳೂರಿಗೆ ಬಂದಿರೋದು. ಎಷ್ಟು ವರ್ಷದಿಂದ ಇದ್ದೀರಿ? ನಾವು ಒಂದು 45 ವರ್ಷ 48 ವರ್ಷದಿಂದ ಇದ್ದೀವಿ. 48 ವರ್ಷದಿಂದ ಇದ್ದೀವಿ. ನನ್ನ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ನಾನು ಒಂದು ಗೋಣಿ ಚೀಲದಲ್ಲಿ ಒಂದು ಪಾತ್ರೆಗಳು ಎತ್ಕೊಂಡ್ ಬಂದಿದ್ವಿ ಬೆಂಗಳೂರಿಗೆ. ಅಲ್ಲಿಂದ ಬಂದು ನಾವು ಇಷ್ಟು ಸಂಪಾದನೆ ಮಾಡಿ ಇಷ್ಟು ದೊಡ್ಡ ದೊಡ್ಡ ಮಕ್ಕಳನ್ನೆಲ್ಲ ಸಾಕಿ ಇವಾಗ್ಲೂ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀನಿ ಅಂದ್ರೆ ಈಗ್ಲೂ ದುಡಿತಾನೆ ಇದ್ದೀನಿ. ನಿಮ್ಮ ಆ ಒಂದು ಮಾತುಗಳನ್ನ ಅವತ್ತು ನಾನು ಜ್ಯೂಸ್ ಕುಡಿಯಕ್ ಬಂದಾಗ ನೀವು ಹೇಳಿದ್ರಿ ಗೊತ್ತಾ, ಯೂಶುವಲ್ ಆಗಿ ನಾವ್ ಯಾರೋ ಕೆಲ್ಸ ಮಾಡ್ತೀವಿ, ಕೆಲ್ಸ ಸಿಗ್ತಾ ಇಲ್ಲ, ಬೇಜಾರಾಗಿ ಹೋಗಿದೆ, ಅನ್ಕೊಂಡಿದ್ದಾಗ್ತಿಲ್ಲ ಅಂತಾರೆ. ಬಟ್ ನಿಮ್ಮ ಒಂದೊಂದು ಮಾತಿದೆಯಲ್ಲ, ನಿಮ್ಮ ಇಂಟರ್ವ್ಯೂ ತಗೊಂಡು ನಮ್ಮ ಜನರವರೆಗೂ ಅದನ್ನ ತಲುಪಿಸ್ಬೇಕು ಅಂತ ನನ್ನನ್ನು ಪ್ರೇರೇಪಿಸ್ತು. ಯಾಕಂದ್ರೆ ಏನು ಇಲ್ಲದೆ ಒಂದು ಗೋಣಿ ಚೀಲ ತಗೊಂಡ್ ಬಂದೆ ಅಂತಂದ್ರಿ, ಅದನ್ನ ತಂದು ಏನು ಇಲ್ಲದೆ ಸ್ಕ್ರಾಚ್ ಝೀರೋ ಇಂದ ಶುರು ಮಾಡಿ ಇವತ್ತು ಏನೇನ್ ಗಳಿಸಿದೀರ ಅನ್ನೋದು ನಾನು ಕೊನೆಗೆ ಹೇಳ್ತೀನಿ ನಮ್ಮ ವೀಕ್ಷಕರಿಗೆ. ಸೊ ಕೊನೆವರೆಗೂ ನೋಡ್ಬೇಕು. ಮೇಡಮ್ ಅವರು ಒಂದು ಶುಗರ್ ಕೇನ್ ಜ್ಯೂಸ್ ಅಂಗಡಿ ಇವಾಗ ಇಟ್ಕೊಂಡಿದ್ದಾರೆ. ಇವ್ರು ಏನೆಲ್ಲ ಕೆಲಸ ಮಾಡ್ತಾರೆ, ಎಷ್ಟು ಕಷ್ಟ ಪಡ್ತಾರೆ, ಜೊತೆಲಿ ಈ ಒಂದು ಬಿಸ್ನೆಸ್ ಇಂದ ಅವರು ಏನನ್ನ ಅಚೀವ್ ಮಾಡಿದ್ದಾರೆ ಅನ್ನೋದನ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಇಂದ ಈಗ ಮೇಡಮ್ ಜರ್ನಿ ಹೇಗಿತ್ತು, ಯಾವ್ಯಾವ ಕೆಲಸ ಮಾಡಿದ್ರು, ಪ್ರತಿ ಒಂದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಮ್ಯಾಮ್, ನೀವು ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಹೇಗಿತ್ತು ಅವಾಗ? ಈಗಂತೂ ಈಗಿಲ್ಲ. ಅವಾಗ ಏನು ಬಸ್ಸು 4 ಕಾಣಿ ಇತ್ತು ಮೇಡಮ್. ಒಂದು ಸ್ಟಾಪ್ 2 ಸ್ಟಾಪ್ 4 ಕಾಣಿ ಇತ್ತು. ಒಂದು ಮನೆ ಕೆಲಸ ಮಾಡ್ಬೇಕಾದ್ರೆ 15 ರೂಪಾಯಿ 20 ರೂಪಾಯಿ ಇತ್ತು. ಅಲ್ಲಿ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ 12 ರೂಪಾಯಿ ಫೀಸ್ ಇತ್ತು. ಅದ್ರಲ್ಲಿ ಬೆಂಗಳೂರಿಂದ ನಮ್ಮ ಊರಿಂದ ಬರ್ಬೇಕಾದ್ರೆ 5 ರೂಪಾಯಿ ಬಸ್ ಚಾರ್ಜ್ ಹಾಕೊಂಡ್ ಬರ್ತಾ ಇದ್ದು. ಅಲ್ಲಿಂದ ಬಂದು ಬುಕ್ಸು ಪೆನ್ನು ಬೆಳಿಗ್ಗೆ 6:30 ಎದ್ದು ಹೋದ್ರೆ 8 ಗಂಟೆಗೆಲ್ಲ 9 ಮನೆ ಕೆಲಸ ಮಾಡ್ತಾ ಇದ್ದೆ ನಾನು. 9 ಮನೆ ಕೆಲಸ ಮಾಡಿ ಮಕ್ಕಳು ಮರಿನ ಒಬ್ಬರು ಮನೆ ಬಾಗಿಲು ಕೊಡ್ತಿದ್ದಂಗೆ ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ತಂದೆ ತೀರ್ಕೊಂಡ್ಬಿಟ್ಟಿದ್ರು. ತಾಯಿ ಇದ್ರು, ಅಣ್ಣ ಇದ್ರು. ಅವ್ರು ಏನೋ ಅಷ್ಟೊಂದು ಇದಿರ್ಲಿಲ್ಲ. ಬಟ್ ನಾನೇ ಎಲ್ಲದಕ್ಕೂ ದುಡ್ದು ಅವ್ರಿಗೂ ಕೂಡ ಇಲ್ಲಿಂದ ಕಳಿಸ್ತಾ ಇದ್ದೆ ದುಡ್ಡು ಕಾಸು. ನಮ್ಮ ತಾಯಿ, ನನ್ನ ಅಣ್ಣನ ಮಕ್ಕಳು ಮತ್ತೆ ನನ್ನ ಮಕ್ಕಳು ಎಲ್ಲಾರ್ಗು ಒಳ್ಳೆ ಗಂಡ್ಸ್ ತರ ಹೆಂಗೆ ದುಡಿತೀಯಾ ನೀನ್, ಅದ್ ಹೆಂಗ್ ಮಾಡ್ತೀಯಾ ಕೆಲ್ಸ ಅನ್ನೋರು.
ನನಗೆ ಒಂದು ದಿನ ನೋವೇ ಇರ್ಲಿಲ್ಲ ಮೇಡಮ್. ಎಲ್ಲಿವರೆಗೂ ದುಡಿ 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 ಅಷ್ಟೇ. ಹೋಗು ಹಾಸ್ಪಿಟ್ಲಿಗೆ ಹೋಗು, ಕ್ಲಿನಿಕ್ ಹೋಗು, ಅಲ್ಲಿ 4 ಮನೆ ಕಸ ಎತ್ಕೊಂಡ್ಬಂದ್ರು 50 ರೂಪಾಯಿ ಸಿಗುತ್ತೆ ಅಂದ್ರೆ ಅಲ್ಲಿ ಹೋಗಿ ಊಟ ಮಾಡೋದ್ ಬಿಟ್ಬಿಟ್ಟು ಎತ್ಕೊಬಂದು ಮಕ್ಳನ್ನ ಸಾಕಿ ಜೀವನ ಮಾಡಿ 2 ಸೈಟ್ ತೆಗ್ದು ಮನೆ ಕಟ್ಟಿ ಮಕ್ಳಿಗೆಲ್ಲ ಮದ್ವೆ ಮಾಡಿ ಇವಾಗ ಎಲ್ಲ ಒಂದ್ ಎಲೆಯಲ್ಲಿ ನಿಲ್ಸಿ ಈಗ್ಲೂ ದುಡಿತಾ ಇದ್ದೀನಿ ಮೇಡಮ್. ಸೂಪರ್ ಮ್ಯಾಮ್. ಬಟ್ ನೀವೀಗ ಹೇಳಿದ್ರಿ ನಾನೊಂದ್ 6 ಮನೆ ಕೆಲಸ ಮಾಡ್ತಾ ಇದ್ದೆ ಅಂತ. ನೀವ್ ಎಷ್ಟು ಓದಿದೀರಾ? ನಾನು ಏನು ಓದಿಲ್ಲ ಮೇಡಮ್. ಏನು ಓದಿಲ್ಲ? 1 ರೂಪಾಯಿಗೂ ಓದಿಲ್ಲ ಮೇಡಮ್ ನಾನು. ಓಕೆ. ಏನು ಓದ್ದೆ ಕೂಡ ಇವತ್ತು 2 ಸೈಟ್, ಒಂದು ಮನೆ ಕಟ್ಟಿ ಮಕ್ಕಳನ್ನೆಲ್ಲ ಲೈಫ್ ಅಲ್ಲಿ ಸೆಟ್ಲ್ ಮಾಡ್ತಿದ್ದಾರೆ. ಸೊ ಯೋಚನೆ ಮಾಡಿ, ಯಾರೆಲ್ಲ ಓದಿ ಡಿಗ್ರಿ ಕೈಲಿ ಇಟ್ಕೊಂಡು ನನಗ್ ಬೇಕಾಗಿರೋ ಕೆಲಸ ನನಗ್ ಸಿಕ್ತಿಲ್ಲ ಅಂತ ಮನೇಲಿ ಕೂತಿದ್ರ, ಜಸ್ಟ್ ಇವ್ರನ್ನ ಒಂದು ಸಲ ಇನ್ಸ್ಪಿರೇಷನ್ ಆಗಿ ತಗೊಂಡ್ ನೋಡಿ ನಿಮ್ಮ ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗತ್ತೆ ಅಂತ. ಮ್ಯಾಮ್, ನೀವೀಗ ಹೇಳಿದ್ರಿ ಒಂದ್ 6 ಮನೆ ಕೆಲಸ ಮಾಡ್ತಾ ಇದ್ದೆ ನಾನು ಅಂತ. ನೀವು ಮನೆ ಕೆಲಸ ಮಾಡ್ಬೇಕು ಅಂತ ಹೋದಾಗ ಏನಾದ್ರೂ ಅಳಕಿತ್ತ, ಅಥವಾ ನನ್ನ ಮಕ್ಕಳನ್ನ ನಾನೇ ಸಾಕ್ಬೇಕು, ಯಾರ ಮನೆಗೂ ಯಾರ ಹಂಗಲ್ಲೂ ಬಿಡಬಾರ್ದು ಅನ್ನೋ ಒಂದು ಛಲಕ್ಕೆ ನೀವು ಕೆಲ್ಸನ ನಾನು ನಿಯತ್ತಾಗಿ ಮಾಡಿ ನನ್ನ ಮಕ್ಕಳನ್ನ ಸಾಕಿದ್ರೆ ಸಾಕು ಅನ್ನೋ ಫೀಲ್ ಇದೆ? ಯಾಕಂದ್ರೆ ಯೂಶುವಲ್ ಆಗಿ ನಾವ್ ನೋಡಿದ್ರೆ ನಮ್ಮ ಜನ ಹೇಗಿರ್ತಾರೆ ಅಂತಂದ್ರೆ, ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನಾವೇನಾದ್ರೂ ಮಾಡ್ತೀವಿ ಅಂದ್ರೆ ಅವ್ರ ಇದನ್ ಮಾಡ್ತಾ ಇದಾರೆ ಒಂಥರ ಕೇವಲವಾಗಿ ಮಾತಾಡ್ತಾರೆ. ಸೊ ನೀವು ಖಂಡಿತವಾಗ್ಲೂ ನಿಮ್ ಲೈಫಲ್ಲಿ ಇಂಥವ್ರನ್ನ ಮೀಟ್ ಮಾಡೇ ಇರ್ತೀರಾ. ಸೊ ಆ ಒಂದು ಸಂದರ್ಭ ಹೇಗಿತ್ತು? ನೀವ್ ಹೇಗ್ ನಿಭಾಯಿಸ್ತಾ ಇದ್ರಿ? ಅವಾಗ ಹೋಗಿ ಮನೆ ಕೆಲ್ಸ ಕೇಳುವಾಗ ಅವರು, ನೀನ್ ಇಷ್ಟ ಚೆನ್ನಾಗಿದ್ಯಾ, ನೀನ್ ಮನೆ ಕೆಲ್ಸ ಮಾಡ್ತೀಯಾ, ಇಷ್ಟು ನೀ ಇದಾಗಿದ್ಯಾ, ನೀನ್ ಹೆಂಗ್ ಮನೆ ಕೆಲ್ಸ ಮಾಡ್ತೀಯಾ ಅಂತ ಕೇಳೋರು. ಇಲ್ಲ ಮೇಡಮ್, ನಾನು ಏನ್ ಕೆಲ್ಸ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ನಾನು ಅವರು ಒಂದು ದಿನ ಕೆಲಸ ಮಾಡಿ ತೋರ್ಸಿದ್ರೆ ನೆಕ್ಸ್ಟ್ ಕಮಲಮ್ಮನೇ ಬೇಕು ಅಂತ ಬರೋರು. ಕಮಲಮ್ಮನ್ಗೆ ಕೆಲಸ ಮುಖ್ಯ ಅಲ್ಲ, ಕೈ ಬಾಯಿ ಮುಖ್ಯ, ಅವಳ ಹತ್ರ ಬೀಗ ಕೊಟ್ಟು ಹೋಗೋಣ ಅನ್ನೋರು ಇವತ್ಗೂ ಇದಾರೆ ನನ್ನ ಹತ್ರ. ಇವತ್ತು 40 ವರ್ಷದ ಹಿಂದೆ ಕೆಲಸ ಮಾಡಿದೀನಿ ಮೇಡಮ್, ಇವತ್ತು ಕರೆದು ಮಾತಾಡ್ಸ್ಕವ್ರೆ. ವಾರ್ಗಿತ್ತಿದ್ರು ಎಲ್ಲ ಹೇಳೋರು, ಅಯ್ಯೋ ಅವಳು ದೊಡ್ಡ ಸಾಹುಕಾರ, ಅಯ್ಯೋ ಅವಳು ರೂಪಸ್ತೆ, ಏನೇನೋ ಮಾಡ್ಕೊಂಡಿದ್ದಾಳೆ ಅಂತ. ನಾನು ಈ ಕಿವಿಲೇ ಕೇಳ್ತಾ ಇಲ್ಲ. ಆದ್ರಲ್ಲಿ ನಮ್ಮನೆಯವ್ರು ಹೇಳೋರು, ನಮ್ಮನೆ ಬೆಂಕಿ ಅದು ಹಂಗಿಲ್ಲ, ಫಸ್ಟ್ ಕಷ್ಟ ಪಡ್ತಾಳೆ ಅಂತ. ಇವತ್ತಿಗೂ ನಾನು ಮೈದಿರು ಬಾವ್ದಿರು ನನ್ನ ಸ್ವಂತ ಜನ ನನ್ನನ್ನ ಕೊಂಡಾಡ್ತಾರೆ ಹೊರತು ನನ್ನನ್ನ ಒಂದು ಮಾತು ನಾನು ಇವತ್ತಿಗೂ ಒಂದು ಬೆಳ್ಳಿ ತೋರ್ಸ್ಕೊಂಡಿಲ್ಲ ಮೇಡಮ್. ಯಾರ ಹತ್ರನೂ ಅಷ್ಟೇ. ಎಲ್ಲಿ ರಾಜಕೀಯವ್ರನ್ನ ಕೇಳ್ತೀರಾ, ಎಲ್ಲಾರು ನನಗ್ ಪರಿಚಯನೇ, ಎಲ್ಲಾರ ಹತ್ರನೂ ನಾನು ಕೆಲಸ ಮಾಡಿರೋಳೆ ಮೇಡಮ್. ಹೌದಾ? ಅಷ್ಟು ಏನ್ ಗೊತ್ತಾ, ಕಮಲಮ್ಮ ಬನ್ನಿ ಅನ್ನಿಸ್ಕೊಂಡೇನೆ ಹೊರತು ಬೇಡ ಅಂತ ಮಾತ್ರ ನಾನು ಅನ್ನಿಸ್ಕೊಂಡಿಲ್ಲ. ಆದ್ರೆ ಕಷ್ಟಪಟ್ಟು ಜೀವನ ಸಾಕ್ತಿದ್ದೀನಿ. ಒಂದು ಕಳ್ತನ, ಒಂದು ಅನ್ಯಾಯ, ಒಂದು ಮೋಸ, ಒಬ್ರಿಗೆ ತಲೆ ಹೊಡೆಯೋದು ಇಂಥದ್ದು ಏನು ಮಾಡಿಲ್ಲ ಮೇಡಮ್. ನಾನು ಆ ದುಡ್ಡು ಯಾವತ್ತೂ ಉಳಿಯೋದಿಲ್ಲ. ಕಷ್ಟಪಟ್ಟು ನಾವೇನ್ ಮಾಡ್ತೀವೋ ಅದು ಕೊನೆಯವರೆಗೂ ಶಾಶ್ವತವಾಗಿರುತ್ತೆ. ಕಳ್ತನ, ಸುಳ್ಳು, ಮೋಸ ಇದು ಕ್ಷಣಿಕ, ನೆಕ್ಸ್ಟ್ ಮೊಮೆಂಟ್ ಅದು ಇರಲ್ಲ. ಇವತ್ತು ನನ್ನ ಮಕ್ಳು ಚೆನ್ನಾಗಿದ್ದಾರೆ, ನನ್ ಮೈದಿರು ಬಾವ್ದಿರು ಮಕ್ಳೆಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಮ ಮುಂದೆ ಏನಿಲ್ಲ ಮೇಡಮ್. ಇವತ್ತು ನನ್ನ ವಂಶಕ್ಕೆ ನಾನು ಒಬ್ಳೆ ಗಟ್ಟಿ ಇದ್ದು ನನ್ನ ಮಕ್ಕಳನ್ನೆಲ್ಲ ಗಟ್ಟಿ ಸಾಕಿದ್ದೀನಿ. ಇವತ್ತು ಹಂಗೆ ಹೇಳ್ತಾರೆ ಅವರು. ನೀವು ಬೆಂಗಳೂರಿಗೆ ಬರ್ತಾ ಒಂದ್ ಗೋಣಿ ಚೀಲದಲ್ಲಿ ಪಾತ್ರೆ ಹಾಕೊಂಡು ಮಕ್ಳನ್ನ ಕರ್ಕೊಂಡ್ ಬಂದೆ ಅಂದ್ರಿ. ಅವತ್ತು ನಿಮ್ ಹತ್ರ ಎಷ್ಟು ದುಡ್ಡಿತ್ತು? ಒಂದ್ ಅಂದಾಜು, ಎಕ್ಸಾಕ್ಟ್ ಫಿಗರ್ಸ್? 10 ರೂಪಾಯಿನೂ ಇರ್ಲಿಲ್ಲ ಮೇಡಮ್, ಬರೀ ಬಸ್ ಚಾರ್ಜ್ ಆಗಿತ್ತು ಅಷ್ಟೇ. ಅಲ್ಲಿಂದ ಬಂದು ಯಾರೋ ಗೊತ್ತಿರೋರ ಹತ್ರ ಒಂದ್ 10 ರೂಪಾಯಿ 20 ರೂಪಾಯಿ 10 ರೂಪಾಯಿ ಅಲ್ಲ 2 ರೂಪಾಯಿ 3 ರೂಪಾಯಿ ಈಸ್ಕೊಂಡು ಆ ಬೆಳಿಗ್ಗೆನೆ ಅವ್ರನ್ನ ಕಾಯ್ಕೊಂಡು ಮನೆ ಕೆಲ್ಸಕ್ಕೆ ಹೋಗಿ ಆ ಕೆಲ್ಸದ ಮನೆಯಲ್ಲಿ ಮಾಡ್ಕೊಂಡು ಆಮೇಲೆ ಒಂದ್ ವಾರಕ್ಕೆ 4-5 ಮನೆ ಹಿಡ್ಕೊಂಡು ಆಮೇಲೆ ನಾವ್ಯಾಕೆ ತೋರಿಸ್ತು ಈ ಅಮ್ಮ ಇಷ್ಟೊಂದು ಚಾತಿ ಚಮಕಾಗಿ ಹಿಡ್ಕೊಂಡ್ಬಿಟ್ಟವಳಲ್ಲ ಅನ್ಬಿಟ್ಟು ಈ ರೋಡ್ಗೆ ಹೋದ್ರೆ ಇನ್ನೊಂದ್ ರೋಡ್ ಗೊತ್ತಿರ್ಲಿಲ್ಲ ಮೇಡಮ್ ನನ್ಗೆ. ಇವತ್ತು ನಮ್ಮ ಅಣ್ಣ ಹೇಳೋರು, ಎಲ್ಲೆಲ್ಲವ ಹುಡುಕಿ ನೀನ್ ಕೆಲ್ಸ ಮಾಡ್ತೀಯಾ ಅಂತ ನನ್ನ ಅಣ್ಣ ಕೂಡ ಹೇಳೋರು. ನಂದು ಒಂದೇ ಅಣ್ಣ, ಅಣ್ಣನ್ನು ಕೂಡ ನಾನು ತುಂಬಾ ಚೆನ್ನಾಗಿ ಸಾಕಿದ್ದೆ. ಅಮ್ಮನ್ನ, ತಾಯಿನ, ತಂದೆನ, ನನ್ನ ಅಕ್ಕ ತಂಗಿಯರ್ನೆಲ್ಲ ಸಾಕಿದೀನಿ. ನಾನು ನನ್ನ ಸಂಸಾರನೇ ಸಾಕ್ಲಿಲ್ಲ ಮೇಡಮ್. ನನ್ನ ಅಣ್ಣ ತಂಗಿದ್ರು ಇವತ್ತು ನನ್ನ ಮಾತು ಯಾರೂ ಮೀರಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ನನ್ನ ಅಕ್ಕ ಅಂತ. ಅಷ್ಟು ಚೆನ್ನಾಗಿ ಸಾಕಿ ಇಷ್ಟು ಸಂಸಾರ ಮಾಡಿ ನಾನು ಇಲ್ಲಿ ಲೆವೆಲ್ಗೆ ತಂದು ನನ್ನ ಮಕ್ಕಳು ಮರಿನ ಒಂದು ಲೆವೆಲ್ಗೆ ತಂದಿದ್ದೀನಿ. ನೀವೀಗ ಮನೆ ಕೆಲ್ಸದಿಂದ ಶುರು ಮಾಡಿದ್ರಿ. ಬೆಂಗಳೂರಿಗೆ ಹೊಸದಾಗ ಬಂದಾಗ ಕೇವಲ 10 ರೂಪಾಯಿ ಇತ್ತು. ಆ ಬಸ್ ಚಾರ್ಜ್ ಅಂತಾನೆ ನಾವ್ ಇಟ್ಕೊಳ್ಬಹುದು. ಬಂದಿದ್ದ ದಿನದಿಂದಾನೇ ಕೆಲಸ ಹುಡ್ಕೊಂಡು ಅವ್ರ ಮನೇಲಿ ಕೆಲಸ ಮಾಡಿ ನಿಮ್ ಜೀವನನ ಶುರು ಮಾಡಿದ್ರಿ. ಅದ್ರ ನಂತರ ನೀವ್ ಏನ್ ಕೆಲಸ ಮಾಡಿದ್ರಿ? ಯಾವ ರೀತಿ ನೀವು ಇದುವರೆಗೂ ಈಗ ಈ ಅಂಗಡಿ ಇದೆ, ಎಷ್ಟು ವರ್ಷದಿಂದ ಇದೆ ಈ ಅಂಗಡಿ? ಈಗ ಸುಮಾರು ಒಂದು 10 ವರ್ಷದಿಂದ. 10 ವರ್ಷದಿಂದ. ಇದಕ್ ಹಿಂದಿನವರೆಗೂ ನೀವ್ ಏನ್ ಮಾಡಿದ್ರಿ? ಏನೆಲ್ಲ ಆಯ್ತು? ಫಸ್ಟ್ ಮನೆ ಕೆಲಸ ಮಾಡೋದ್ನ, ಆಮೇಲೆ ಒಂದು ಕ್ಲಿನಿಕ್ ಕೆಲಸ ಮಾಡ್ಕೊಂಡ. ಕ್ಲಿನಿಕ್ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಕೊಬಿಟ್ಟು ಮಕ್ಳಿಗೆಲ್ಲ ಸ್ನಾನ ಮಾಡ್ಸೋದು, ಏನೇನ್ ಕೆಲಸ ಹೇಳ್ತಾರೆ ಎಲ್ಲ ಅಲ್ಲೆಲ್ಲ ಕಲ್ತ್ಕೊಂಡ. ಓದೋದು ಬರೆಯೋದು ಎಲ್ಲ ಕಲ್ತ್ಕೊಂಡನ. ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡೋದು, ಹಿಂದಿ, ತೆಲುಗು, ತಮಿಳು ಎಲ್ಲ ಬರುತ್ತೆ. ಎಲ್ಲ ಮಾತಾಡ್ಕೊಂಡು ಅಲ್ಲಿ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ಕೊಂತ ಇದ್ನ. ಅಲ್ಲಿ ಕೆಲಸ ಮಾಡಿ ಊಟಕ್ಕೆ ಬಿಟ್ಟಾಗೆಲ್ಲ ಮನೆ ಕೆಲಸ ಮಾಡ್ಕೊಂತ ಇದ್ನ. ತಿರ್ಗಿ ಅಲ್ಲಿಂದ ಬಂದ್ಮೇಲೆ
ಒಂದು ಕಂಪ್ನಿಗೆ ಸೇರ್ಕೊಂಡಿದ್ದೆ APT ಕಂಪ್ನಿಯಲ್ಲಿ. ಅಲ್ಲಿ ಆವಾಗ ತುಂಬಾ ನನ್ಗೆ ದುಡ್ಡು ಕಾಸು ಅಲ್ಲಿಂದ ಇದಾಯ್ತು. ಎಲ್ಲ ಚೀಟಿ ಹಾಕೋದು, ಬ್ಯಾಂಕಲ್ಲಿ ಇಕ್ಕೋದು, ಮಕ್ಳಿಗೆ ಹೆಲ್ಪ್ ಮಾಡೋದು, ಆ ಥರ ಎಲ್ಲ ಮಾಡಿ ನಾವು ಮುಂದೆ ಬಂದಿದ್ದೀವಿ ಮೇಡಮ್. ನಾನಂತೂ ಯಾರು ಏನ್ ಅನ್ಕೊಂಡ್ರು ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಡ್ತಾ ಇದ್ದೆ. ಇವತ್ತು ಅಷ್ಟೇ ನಿಮ್ಗೂ ಕೂಡ ಸೇವೆ ಮಾಡಕ್ ರೆಡಿ ಇದ್ದೀನಿ ನಾನು. ದೊಡ್ಡ ಮಾತು ಅಮ್ಮ. ನೀವು ನಿಮ್ಮ ಈ ಒಂದು ಇಂಟರ್ವ್ಯೂ ಇಂದ ಒಂದಷ್ಟು ಜನಕ್ಕೆ ಅದು ಇನ್ಸ್ಪಿರೇಷನ್ ಆಗಿ ಏನು ಮಾಡದೇ ಇರೋರು ಏನಾದ್ರೂ ಒಂದ್ ಮಾಡಿ ತನ್ನ ತಂದೆ ತಾಯಿಗೆ ಒಂದ್ ಸಪೋರ್ಟ್ ಆಗಿ ನಿಂತಿ ಅಥವಾ ಅವ್ರ ಜೀವನಕ್ಕೆ ಅವರೇ ಸಪೋರ್ಟ್ ಆದ್ರೂ ದೊಡ್ಡ ವಿಷಯ ಅದ್ ನಮ್ಗೆ. ಸೊ ನೀವೀಗ ಮನೆ ಕೆಲಸ ಮಾಡಿದ್ರಿ, ಹಾಸ್ಪಿಟಲ್ ಕ್ಲಿನಿಕಲ್ ಸೇರ್ಕೊಂಡು ಎಲ್ಲ ಕಲ್ತ್ರಿ ಅಂತ ಹೇಳಿದ್ರಿ. ದೊಡ್ಡ ಹಾಸ್ಪಿಟ್ಲಿಗೆ ಸೇರ್ಕೊಂಡೆ, ಅಲ್ಲಿ ಪರ್ಮನೆಂಟ್ ಆಯ್ತು. ಓದು ಬರಹ ಇಲ್ದೆ ಅದನ್ನ ಈ ವಯಸ್ಸಲ್ಲಿ ಕಲ್ತು ಯಾವುದೇ ಒಂದು ಮುಜುಗರ ಪಡ್ಕೊಳ್ದೆ, ಯಾಕಂದ್ರೆ ಜನರು ಇರ್ತಾರೆ, ನಾವ್ ಎಷ್ಟು ಒಳ್ಳೇದ್ ಮಾಡ್ತೀವೋ ಚುಚ್ಚಿ ನಮ್ಮನ್ನ ಹಿಂದೆ ಇಳಿಯಕ್ ಅಲ್ಲಿ ನಿಂತಿರ್ತಾರೆ. ಹೇಳಿದ್ರು ನಾನ್ ಕೇಳಿಸ್ಕೊಂಡಿಲ್ಲ. ಒಂದ್ ಸ್ವಲ್ಪ ಅನ್ಕೊಂತೀನಿ, ಅಯ್ಯೋ ಬಿಡು ನಾನ್ ದುಡಿಬೇಕು, ಅವ್ರ ಏನಾರ ಅನ್ಕೊಳ್ಳಿ, ನಮ್ಮನ್ನ ನಂಗೆ ಕೆಲ್ಸ ಮಾಡೋದು ಅಷ್ಟೇ, ಹಂಗೆ ಕೆಲ್ಸ ಮಾಡೋದು ನಾನು. ಸೊ ಎಷ್ಟ್ ಜನ ಮಕ್ಳಿದಾರೆ ಅಮ್ಮ? ನನ್ಗೆ 3 ಜನ ಮಕ್ಳು. 3 ಜನ ಮಕ್ಳು, 2 ಹೆಣ್ಣು 1 ಗಂಡು. ಓಕೆ, 3 ಜನಕ್ಕೂ ಮದ್ವೆ ಆಗಿದೆ? 3 ಜನಕ್ಕೂ ಮದ್ವೆ ಆಗಿ 8 ಜನ ಮೊಮ್ಮಕ್ಳಿದಾರೆ ಮೇಡಮ್. ಅವಳಿಗೆ 3 ಹೆಣ್ಣು ಮಕ್ಳಿಗೆ, ಇವಳಿಗೆ 3, ಅವಳಿಗೆ 3, ಮಗನಿಗೆ 2. 8 ಜನ ಮೊಮ್ಮಕ್ಳು ಎಲ್ಲ ದೊಡ್ಡವರಾಗಿ ನಿಂತಿದ್ದಾರೆ ಮೇಡಮ್. ಮೊಮ್ಮಕ್ಳೆಲ್ಲ, ಮೊಮ್ಮಗಳಿಗೆ ಮದ್ವೆ, ಮೊಮ್ಮಗಳಿಗೆ ಮಗುವಾಗಿದೆ, ಇನ್ನೊಂದ್ ಮೊಮ್ಮಗಳಿಗೆ ಮದ್ವೆ ಮಾಡಿದೀನಿ. ಈಗ ಮೊಮ್ಮಕ್ಳಿಗೆ ಮದ್ವೆ ಮಾಡ್ಬೇಕು, ದೊಡ್ಡ ಮೊಮ್ಮಕ್ಳುಗಳಿಗೆ. ಈಗ ಎಲ್ಲರೂ ಅವ್ರವ್ರ ಲೈಫ್ ಅಲ್ಲಿ ಓದು ಬರಹ ಮುಗಿಸಿ ಸೆಟ್ಲ್ ಆಗಿದ್ದಾರೆ. ಸೊ ನೀವು ನಿಮ್ಮ ಕರ್ತವ್ಯನ ಎಷ್ಟು ಚೆನ್ನಾಗಿ ನಿಭಾಯಿಸಿದಾರ ನೋಡಿ. ಎಲ್ಲ ಐಷಾರಾಮಿ ಇದ್ರೂ ಕೂಡ ಕೆಲವರು ಓದಲ್ಲ, ಕೆಲವರು ಅಪ್ಪಂದ್ ಬಿಸ್ನೆಸ್ ಇದೆ ಅಥವಾ ಬಿಸ್ನೆಸ್ ಮಾಡದೆ ಅದನ್ನ ಹಾಳು ಮಾಡುವಂತವ್ರು ಇದಾರೆ. ಅದೇನು ನೋಡ್ದೆ ನೀವು, ನಾನು ಓದಿಲ್ಲ, 10 ರೂಪಾಯಿ ಇಟ್ಕೊಂಡ್ ಬಂದು ಇವತ್ತು ಓವರ್ ಆಲ್ ಎಷ್ಟು ಮಾಡಿದೀರಾ ಕೊನೆಯಲ್ಲಿ ಹೇಳ್ತೀನಿ ನಾನು ನಮ್ಮ ವೀಕ್ಷಕರಿಗೆ. ಸೊ ನೀವೀಗ ಈ ಒಂದು ಬಿಸ್ನೆಸ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಈ ಬಿಸ್ನೆಸ್ ಶುರು ಮಾಡಿ ನಮ್ಮ ಅಳಿಯ ತುಂಬಾ ವರ್ಷದಿಂದ ಮಾಡ್ತಾ ಇದ್ರು. ಇವಾಗ ಅವ್ರಿಗೆ ಸ್ವಲ್ಪ ಅಂಗಡಿ ಇತ್ತಲ್ಲ, ಕಷ್ಟ ಆಗ್ತು. ಮಕ್ಳು ಮೊಮ್ಮಗ ಕಾಲೇಜ್ ಓದ್ತಾ ಇದ್ದಾನೆ, ಮಗಳ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ನಾನು ಅಳಿನ ಮನೇಲಿ ಇರೋದು. ಇವಾಗ ನನ್ ಮಗ ಅವ್ರೆಲ್ಲ ಕೆಲ್ಸಗಳಿಗೆ ಹೋಗ್ತಾರೆ. ನನ್ ಮಗ ಬರೋವರೆಗೂ ಅಂಗಡಿ ನಾನ್ ನೋಡ್ಕೊಂತೀನಪ್ಪ ಅಂತ ನಾನು ಅಳಿನ್ ಹೇಳಿ ಇದ್ದೀನಿ. ಓಕೆ, ನೀವು ಈ ಒಂದು ಅಂಗಡಿಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ರಿ. ಯಾವ ರೀತಿ ಬಿಸ್ನೆಸ್ ನಡೀತಾ ಇದೆ ಇದ್ರಲ್ಲಿ ನಿಮ್ಗೆ? ಅದೇ ಏನಮ್ಮ, ಒಂದೊಂದ್ ದಿವಸ ಇರತ್ತೆ ಬಿಸ್ನೆಸ್, ಒಂದೊಂದ್ ದಿನ ಇರತ್ತ, ಸಿಕ್ಕಿದಾಗ ಮಾಡ್ಕೋತೀವಿ, ಸಿಕ್ಲಿಲ್ಲ ಅಂದ್ರೆ ಹಿಂಗ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಕಬ್ಬು ಮತ್ತೆ ಕರೆಂಟ್ ಬಿಲ್ಲು, ನೀರು ಬಿಲ್ಲು ಇವನ್ನೆಲ್ಲ ಕಟ್ಕೊಂಡು ಬಂದಷ್ಟಕ್ಕೆ ನಾವು ಅದನ್ನ ಅನುವಾರ ಮಾಡ್ಕೊಂಡು ಹೋಗ್ತಾ ಇದೀವಿ. ಖಾಲಿ ಇರೋ ಬದಲು ಏನೋ ಒಂದು 10 ರೂಪಾಯಿ ಸಿಕ್ಲಿ ಮೇಡಮ್, ನಮ್ಗೆ ಯಾರು ಕೊಡ್ತಾರೆ? ಕರೆಕ್ಟ್, 10 ರೂಪಾಯಿ ಅಲ್ಲ, 1 ರೂಪಾಯಿ ಕೊಡಲ್ಲ. 10 ರೂಪಾಯಿ ನಮ್ಗೆ ಸಿಕ್ಲಿ ಅವತ್ತಿನ ದಿನ, ನಮ್ಗೆ ಯಾರು ಕೊಡ್ತಾರೆ? ಬಟ್ ಇವ್ರ ಕೈಲಿ ಹಂಗೆ ಹಿಂಗೆ ಅನ್ನಿಸ್ಕೊಂಡು ಅಲ್ಲಿ ಇಲ್ಲಿ ಕಾಲ ಹಾಕೋದಕ್ಕಿನ್ನ ನನ್ ಇನ್ನವರೆಗೂ ಸ್ವಲ್ಪ ಕೆಲಸ ಮಾಡಿದ್ರೆ ನನ್ ಮಕ್ಳು ಇನ್ನ ಚೆನ್ನಾಗ್ ಬರ್ಬೋದೇನೋ, ನನ್ ಮಕ್ಳು ಇನ್ನೊಬ್ಬರ ಕೈಲಿ ಏನು ಅನ್ನಿಸ್ಕೋಬೇಡ್ದು, ಅವ್ರು ಹಂಗ್ ನಿಂತಿದ್ದಾರೆ ಹಿಂಗ್ ನಿಂತಿದ್ದಾರೆ ಅಂತ ಅನ್ನಿಸ್ಕೋಬೇಡ್ದು, ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂತ ನಾನು ಇನ್ನ ದುಡಿತೀನಿ ಮೇಡಮ್. ಈಗ ನೀವು ಈ ಒಂದು ಬಿಸ್ನೆಸ್ ನ ನಿಮ್ಮ ಅಳಿಯ ಮಾಡ್ಬೇಕಾದ್ರೆ ಎಷ್ಟು ಬಂಡವಾಳ ಹಾಕಿದ್ರು ಅಂತ ಏನಾದ್ರು ಹೇಳಿದ್ರ ನಿಮ್ಗೆ? ಇತ್ತೇಮ್ಮ ಮೇಡಮ್, ನಾನು ಸ್ವಲ್ಪ ಅವಾಗ ಕೊಟ್ಟೆ. ಅವ್ರು ತುಂಬಾ ಕಷ್ಟಪಟ್ಟು ಬಂಡವಾಳ ಹಾಕಿದ್ದಾರೆ, 2-3 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಸೊ ದಿನಕ್ಕೆ ನಿಮ್ಗೆ ಎಷ್ಟು ಒಂದ್ ಸ್ವಲ್ಪ ಆದಾಯ ಬರುತ್ತೆ ಇದರಿಂದ? ಆದ್ರೆ ಒಂದ್ 300 ರೂಪಾಯಿ ಸಿಗತ್ತೆ. 300 ರೂಪಾಯಿ ದಿನಕ್ಕೆ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಕಬ್ಬೆಲ್ಲ ಎಲ್ಲಿಂದ ತರಿಸ್ತೀರಾ? ಮಂಡ್ಯದಿಂದ. ನೀವು ಗಾಡಿಯಿಂದ ತರಿಸ್ತೀರಾ? ಇಲ್ಲ, ಅವರೇ ಲಾರಿ ಬರುತ್ತೆ. ಇಲ್ಲಿ ಒಂದು 1000 ಅಂಗಡಿಗಳಿಗೆ ಹಾಕ್ತಾರೆ. ಆ ಅಂಗಡಿಗೆ ನಮಗೂ ಒಂದ್ ಮೂಟೆ ಹಾಕ್ತಾರೆ, 1 ವಾರ ಮೂಟೆ 75 kg ಅಂತ ನಾವು ಡಿಸೈಡ್ ಮಾಡಿದ್ವಿ. 75 kg ಹಾಕ್ತಾರೆ. ಸೊ ಈ ಬಿಸ್ನೆಸ್ ಮಾಡಿದ್ರೆ ಖಂಡಿತವಾಗ್ಲೂ ಲಾಭ ಇರುತ್ತೆ, ಅವ್ರು ಕರೆಕ್ಟ್ ಆಗಿ ಕುತ್ಕೊಂಡು ಮಾಡಿದ್ರೆ ಇರುತ್ತೆ. ಓಕೆ, ನೀವೀಗ ನಾನು ಅವತ್ತು ಜ್ಯೂಸ್ ಕುಡಿಯಕ್ ಬಂದಾಗ ಕೇಳ್ದೆ, ಮಲ್ಗೋದ್ ಯಾವಾಗ ಮೇಡಮ್, ನೀವು ಬೆಳಗ್ಗೆ ಇಲ್ಲಿ ಕೆಲಸ ಮಾಡ್ತೀರಾ, ರಾತ್ರಿಯಲ್ಲಿ ಮಾಡ್ತೀರಾ ಅಂತ. ಸೊ ನಮ್ಮ ವೀಕ್ಷಕರಿಗೆ ಹೇಳಿ, ಇವಾಗ ಎಲ್ಲ ಮಾಡಿದೀರಾ, ಮಕ್ಕಳು ಮದ್ವೆನೂ ಆಗಿದೆ, ಎಲ್ಲವೂ ಆಗಿದೆ, ಮನೆ ಕಟ್ತಾ ಇದ್ದೀರಾ, ಅದು ಬೆಂಗಳೂರಲ್ಲಿ, ಅದು ಕೂಡ ತುರ್ಹಳ್ಳಿ ಫಾರೆಸ್ಟ್ ಅಲ್ಲಿ. ರೇಟ್ ಏನಿದೆ ಅಂತ ನೀವೇ ಲೆಕ್ಕ ಹಾಕೋಬಹುದು ಖಂಡಿತವಾಗ್ಲು. ಸೊ ಅಲ್ಲಿ ಮನೆ ಕಟ್ತಿದ್ರೆ ನೀವು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ, ಟೈಮ್ ಪಾಸ್ಗೆ ಅಂತ ಈ ಅಂಗಡಿಲಿ ಕೂತ್ರು ಸಾಕು. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಅಂಗಡಿಲಿದ್ದು ರಾತ್ರಿ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಸೊ ಮಲ್ಗೋದ್ ಯಾವಾಗ? ಯಾರೆಲ್ಲ ಕಂಪ್ಲೇಂಟ್ಸ್ ಮಾಡ್ತಿರಲ್ಲ, ಅಯ್ಯೋ ನಮ್ಮ ಆಫೀಸಲ್ಲಿ ಇಷ್ಟು ಸ್ಟ್ರೆಸ್ ಕೊಡ್ತಾರಪ್ಪ, ನಂಗೆ ನಿದ್ದೆ ಮಾಡಕ್ ಟೈಮ್ ಸಿಗ್ತಾ ಇಲ್ಲ, ಊಟ ಮಾಡಕ್ ಟೈಮ್ ಸಿಗ್ತಾ ಇಲ್ಲ ಅಂತ. ಮೇಡಮ್ ಹತ್ರ ಎಲ್ಲ ಆಪ್ಷನ್ಸ್ ಇದೆ, ಬಟ್ ಸ್ಟಿಲ್ ಅವ್ರು ಅದನ್ನ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಯಾಕೆ? ಒಂದೇ ಒಂದು ಹೋಪ್, ನಾನು ಇನ್ನು ಸ್ವಲ್ಪ ಕಷ್ಟಪಟ್ರೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, ಇನ್ನೊಬ್ರ ಹತ್ರ ಅವ್ರು ಹೋಗ್ಬಾರ್ದು ಅಂತ. ಸೊ ಅವರು ಯಾವ ರೀತಿ ಇದನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನ ಅವ್ರಲ್ಲೇ ತಿಳ್ಕೊಳ್ಳೋಣ. ಮ್ಯಾಮ್ ಹೇಳಿ, ಬೆಳಗ್ಗೆ ಇಲ್ಲಿ ಇರ್ತೀರಾ, ರಾತ್ರಿ ಆಫೀಸು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಾ,
ಯಾವ ರೀತಿ ನಿಭಾಯಿಸ್ತೀರಾ ಇದನ್ನ? ಆರೋಗ್ಯ ಹೇಗೆ ನಿಮ್ ಕತೆ? ಏನೋ ಆ ದೇವರೇ ಕಾಪಾಡ್ತಾ ಇದ್ದೇನೆ ಮೇಡಮ್. ನಾನು ನೈಟು ಇಲ್ಲಿ ಬೆಳಿಗ್ಗೆ ನೈಟು ರಾತ್ರಿ ಎಲ್ಲ ಡ್ಯೂಟಿ ಮಾಡ್ತೀನಿ ಹಾಸ್ಪಿಟ್ಲಲ್ಲಿ. ಅವ್ರು ಹೇಳ್ದಂಗೆಲ್ಲ ಅಲ್ಲಿ ಡ್ಯೂಟಿ ಮಾಡಬೇಕು. ಸುಮ್ಮನೆ ಯಾರು ದುಡ್ಡು ಕೊಡಲ್ಲ. ಅಲ್ಲಿ ಡ್ಯೂಟಿ ಮಾಡಿ ಮತ್ತೆ ಅಲ್ಲಿಂದ ಮನೆಗೆ ಬಂದು ಮನೆಯಲ್ಲಿ ಏನ್ ಮಕ್ಳೇನ್ ಮಾಡಿದ್ದಾರೆ ನೋಡಿ ಅದಕ್ಕೆ ನಾನೇನಾದ್ರೂ ಸ್ವಲ್ಪ ಮಾಡಿ ಅಲ್ಲಿಂದ ಅಂಗಡಿಗೆ ಬಂದು ಅಂಗಡಿಲಿ ಏನಾಗತ್ತೆ ನೋಡ್ಕೊಂಡು ಮತ್ತೆ ತಿರ್ಗಾ ಹೋಗಿ ಊಟ ಸ್ವಲ್ಪ ಎತ್ಕೊಂಡು ಎಲ್ಲ ಕಟ್ಕೊಂಡು ಬುದ್ಧಿ ಕಟ್ಕೊಂಡು ಮಕ್ಕಳನ್ನ ಕಾಯಲ್ಲ, ಅವ್ರವ್ರ ಪಾಪ ಮಾಡ್ತಾರೆ ಅಂತ ಹೇಳಿ ಮತ್ತೆ ಡ್ಯೂಟಿಗೆ ಹೋಗ್ತೀನಿ. ಈಗ ನನ್ಗೆ ನಿದ್ದೆ ಮಾಡ್ಬೇಕು ಅಂದ್ರೆ ನಾಳೆ ನಾನು ಮನೆ ಕಟ್ತಾ ಇದ್ದೀನಿ, ನನ್ನ ಸಾಲ ಯಾರು ಮೇಡಮ್ ತೀರ್ಸೋರು? ನನ್ ಮಕ್ಳೇ ಅದೇ ಮೇಲೆ ಬಿಟ್ಟು ಹೋದ್ರೆ ಮಕ್ಳು ತೀರ್ಸಕ್ ಆಗತ್ತಾ? ಅವರೇ ಹೇಳ್ತಾ ಇರ್ತಾರೆ, ಅಯ್ಯೋ ನೀನೇ ಎಷ್ಟೋ ಶಕ್ತಿ ಇದೆಯಮ್ಮ, ನಮ್ ಕೈಲಿ ಆಗಲ್ಲ ಅಂತಾರೆ. ಆದ್ರೆ ನಾವೇನ್ ಮಾಡಕ್ ಆಗತ್ತೆ? ಸಾಲ ಹೊತ್ಕೊಂಡಿರೋ ಜವಾಬ್ದಾರಿ ನಾನು, ಮಕ್ಳಿಗೆ ಇನ್ನೂ ಜವಾಬ್ದಾರಿ ಏನು ಇದಿಲ್ಲ. ಅಲ್ಲ ಅಮ್ಮ ಮಾಡ್ತಾರೆ ಅಂತಾರೆ. ಇವಾಗ ಏನ್ ಮಾಡೋದು ಮೇಡಮ್? ನಾನು ಬಡ್ಡಿ ಕಟ್ಬೇಕು, ಮನೆಗೆ ಸಾಲ ಕಟ್ಟಬೇಕು, ಕೊಳಾಯ ಹಾಕಿಸ್ಬೇಕು, ಇಂಥದ್ದು ಹಾಕಿಸ್ಬೇಕು ಅಂದ್ರೆ ನಾನು ನಿದ್ದೆ ಮಾಡೋದು ಬೇಡ, ಡ್ಯೂಟಿ ಮಾಡಿ ಹಾಕಿಸ್ಬೇಕು ಅಂದ್ರೆ ನನ್ನ ಇದೆ. ನೀವೀಗ ಹೇಳಿದ್ರಿ ಮಕ್ಕಳು ಇನ್ನು ಅಮ್ಮ ಮಾಡ್ತಾರೆ ಅಂತ ಇದಾರೆ ಅಂತ. ಮಕ್ಳಿಗೋಸ್ಕರ ನೀವು ಖಂಡಿತವಾಗ್ಲೂ ನಿಮ್ಮ ನಿದ್ದೆ, ಬಹುಶಃ ನಿದ್ದೆ ಇಲ್ಲ ಅಂದ್ರೆ ಊಟಕ್ಕೂ ನೀವು ತಲೆ ಕೆಡಿಸ್ಕೊಳಲ್ಲ, ಆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಗೆ ಯಾವಾಗ್ಲಾದ್ರೂ ಒಂದ್ ಸಪೋರ್ಟ್ ಬೇಕು ಅಂತ ಅನ್ನಿಸ್ತಾ ಮ್ಯಾಮ್? ನನ್ ಜೊತೆನೂ ಒಬ್ರು ಇದ್ದಿದ್ರೆ ನಿಂತಿದ್ದಿದ್ರೆ ಇಷ್ಟು ಕಷ್ಟ ನನಗ್ ಆಗ್ತಾ ಇರ್ಲಿಲ್ಲ ಅಂತ ಅನ್ನಿಸತ್ತೆ. ಏನ್ ಮಾಡೋದು ಮೇಡಮ್, ಕಷ್ಟಕ್ಕೆ ಯಾರು ಭಾಗಿಯಾಗಲ್ವೇ? ಆಗತ್ತೆ. ನಾನು ನಮ್ಮ ಮಗನ್ಗೆ ಅವ್ರಿಗೆಲ್ಲ ಬೈತಾ ಇರ್ತೀನಿ, ಏನೋ ಒಬ್ಬೊಬ್ಳೆ ಮಾಡಕ್ ಆಗತ್ತೆ ಅಂದ್ರೆ ನೀನ್ ಯಾರಮ್ಮ ಮಾಡ್ಕೊಳಕ್ ಹೇಳದವ್ರು ಅಂತಾರೆ. ಅದಕ್ಕೆ ಆಯ್ತು ಬಿಡಪ್ಪ ನಾನೇ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ನಾನು ಮಾಡ್ಕೊಂತೀನಿ ಬಿಡು, ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ ಅಂತ ಹೇಳಿ ನಾನೇ ನಿಭಾಯಿಸ್ತಾ ಇದ್ದೀನಿ ಮೇಡಮ್. ಮನೆ ಎಲ್ಲ ಕೊಟ್ಬಿಟ್ಟಿದ್ರು, ಹೊಲ ಮಾರ್ಬಿಟ್ಟಿದ್ರು, ಅಲ್ಲೂ ಹೋಗಿ ಒದ್ದಾಡಿ ಕೂಗಾಡಿ ಅಲ್ಲಿನೂ 4 ಜನ ಹಿಡ್ದು ಅಲ್ಲೂ ಒಳ್ಳೆವಳಾಗಿ ನಂದು ಹೊಲ ಮನೆ ನಮ್ಮ ತಾಯಿ ಮನೆ ಅದೆಲ್ಲ ಮಾಡಿ ಅಲ್ಲೂ 10 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಸಿ ನಮ್ಮ ಅಪ್ಪನ ಮನೆ ದೀಪ ಎತ್ತುತ್ತಾ ಇದ್ದೀನಿ ಇವತ್ತು. ಇವಾಗ ನೀವು ಮನೆ ಎಲ್ಲಿ ಕಟ್ಟಿಸ್ತಾ ಇದೀರಿ? ತುರಹಳ್ಳಿಲಿ. ಯಾವ ರೀತಿ ಕಟ್ಟಿದ್ರೆ? ಎಷ್ಟು ದೊಡ್ಡ ಸೈಟ್ ಇದೆ? ನೀವು ಅದು ಹೇಳಿದ್ದು ಮೇನ್ ರೋಡ್ ಇದೆ ಅಂತ ಹೇಳಿ 1,000 ಅಡಿ ಇದನ್ನ. ಓಕೆ, 1,000 ಸ್ಕ್ವೇರ್ ಫೀಟ್ ಇದೆ. ಆ ಫಸ್ಟ್ ರೋಡ್ ಫಸ್ಟ್ ಅಪಾರ್ಟ್ಮೆಂಟ್, ನೆಕ್ಸ್ಟ್ ರೋಡ್ ನಮ್ಮ ಮನೆ. ನಾವೇನಾದ್ರೂ ಕೆಲವು ವರ್ಷಗಳ ಹಿಂದೆ ಬೆಂಗಳೂರನ್ನ ನೋಡಿದ್ರೆ ಬಹುಶಃ ನಾನೇ ಒಂದ್ ಏರಿಯಾಗೆ ನಾವು ಕಾಮಾಕ್ಷಿ ಪಾಳ್ಯದಲ್ಲಿದ್ವಿ, ಅಲ್ಲಿಂದ ಹೊಸಕೆರೆಹಳ್ಳಿಗೆ ಅವಾಗ ಬಂದಾಗ ಅಪ್ಪ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ, ಕಾಡಿದೆ ಅಂತ ಇದ್ದೆ. ಅಲ್ಲಿ ನಮಗೆ ಪರಿಚಯ ಇರ್ತಕ್ಕಂಥವ್ರು ಇದು ಒಂದ್ ಸೈಟ್ ತಗೊಂಡ್ಬಿಡಿ ಮಾ ಅಂದ್ರು. ನಾನು ಅಂಕಲ್ ಯಾರು ಈ ಕಾಡಲ್ಲಿ ಇರ್ತಾರೆ, ಬೇಡ ಅಂಕಲ್ ಅಂದಿದ್ದೆ. ಅವರು ದುಡ್ಡು ಕೇಳಿರ್ಲಿಲ್ಲ, ಪುಣ್ಯಾತ್ಮರು ಖಂಡಿತವಾಗ್ಲು. ನೀನ್ ಆಮೇಲೆ ಕೊಡು ಅಂತಂದಿದ್ರು. ನಾನು ಇಲ್ಲೆಲ್ಲ ಇರಲ್ಲ ಅಂಕಲ್, ಕಾಡಲ್ಲಿ ಯಾರು ಇರ್ತಾರೆ ಅಂತಂದಿದ್ದೆ. ಇವತ್ತು ಆ ಜಾಗದಲ್ಲಿ ಕೋಟಿ ರೂಪಾಯಿ ಕೊಟ್ರು ಸೈಟ್ ಇಲ್ಲ. ಅವಾಗಿನ ಬೆಲೆ ನನಗ್ ದೇವ್ರಾಣೆ ಇವತ್ತು ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಯಾವ್ದೋ ಒಂದು ಮೂಲೆ ಇದ್ರು ಕೂಡ ಯಾವತ್ತೋ ಒಂದಿನ ಖಂಡಿತವಾಗ್ಲೂ ಡೆವಲಪ್ ಆಗುತ್ತೆ. ಈಗ ಮೇಡಮ್ ಅವ್ರ ಸೈಟ್ ಎಲ್ಲಿದೆ ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಪ್ರೆಸ್ಟೀಜ್ ಗ್ರೂಪ್ ಅಪಾರ್ಟ್ಮೆಂಟ್ ಎಲ್ಲಿ ಬಿಲ್ಡ್ ಆಗ್ತಾ ಇದೆಯೋ ತುರಹಳ್ಳಿಲಿ, ಎಕ್ಸಾಕ್ಟ್ ಅದ್ರ ಆಪೋಸಿಟ್ ಇದೆ. ಸೊ ಆ ಲೊಕೇಶನ್ ಎಷ್ಟು ಪ್ರೈಮ್ ಆಗಿದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾರು ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ, 1 ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ, ಅದು ಇದು ಅಂತಿದಾರೋ, ಮೇಡಮ್ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಕಷ್ಟಪಡ್ತಾರೆ, ರಾತ್ರಿ ಹಾಸ್ಪಿಟ್ಲಲ್ಲಿ ಕಷ್ಟಪಡ್ತಾರೆ. ಇರೋ ಒಡವೆನೆಲ್ಲ ಇಟ್ಟು ಎಷ್ಟು ಬಡ್ಡಿ ಕಟ್ತಾ ಇದ್ದೀರಮ್ಮ ತಿಂಗಳಿಗೆ? ತಿಂಗಳಿಗೆ ಒಂದು 18-25 ಸಾವಿರ ಕಟ್ತಾ ಇದ್ದೀನಿ. 20 ರಿಂದ 25 ಸಾವಿರ ಅವರು ಮನೆ ಕಟ್ಟಕ್ಕೋಸ್ಕರ ಏನು ಒಡವೆ ಇಟ್ಟು ದುಡ್ಡು ತಗೊಂಡಿದಾರೋ ಆ ಬಡ್ಡಿ ಕಟ್ತಾ ಇದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 25 ಸಾವಿರ ಬಡ್ಡಿ ಕಟ್ಬೇಕು ಅಂತಂದ್ರೆ ತಿಂಗಳಿಗೆ ಅವ್ರ ಆದಾಯ ಎಷ್ಟಿರುತ್ತೆ ಅಂತ. ಇಲ್ಲಿ ನಾವು ಬರೀ ಆದಾಯ ನೋಡೋಕ್ಕಾಗಲ್ಲ, 24 ಗಂಟೆ ಕೆಲಸ ಮಾಡ್ತಾ ಇದಾರೆ. ಅಮ್ಮ ನಿಮ್ ವಯಸ್ಸು? 68 ವರ್ಷ. 68 ವರ್ಷ. ಯಾರ್ಯಾರು 20s 30s 40s ಅಲ್ಲೂ ಇದ್ದೀರೋ ಜಸ್ಟ್ ಇಮ್ಯಾಜಿನ್ ಮಾಡಿ. 68 ವರ್ಷದ ಹೆಣ್ಣು ಮಗು ಇವತ್ತು ಇಷ್ಟು ಎಲ್ಲ ಕೆಲಸ ಮಾಡಿ 24 ಗಂಟೆ ನಾನು ನನ್ನ ಮನೆ ಕಟ್ಟಬೇಕು, ನನ್ನ ಮಕ್ಳು ಚೆನ್ನಾಗಿರ್ಬೇಕು, ನನ್ನ ಮೊಮ್ಮಕ್ಳು ಚೆನ್ನಾಗಿರ್ಬೇಕು ನೋಡ್ತಿದ್ದಾರೆ ಅಂದ್ರೆ, ನೀವು ನಿಮ್ಮ ಜೀವನಕ್ಕೆ ಏನ್ ಮಾಡ್ಬೋದು ಅಂತ 1 ಸೆಕೆಂಡ್ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನು ಮುಂದೆ ನಿಮ್ಮ ಲೈಫ್ ಖಂಡಿತವಾಗ್ಲೂ ಚೇಂಜ್ ಆಗತ್ತೆ. ಆ ಚೇಂಜಸ್ಗೆ ನೀವೇ ಜವಾಬ್ದಾರರು, ನಿಮ್ಮ ಲೈಫ್ನ ನೀವೇ ಬದಲಾಯಿಸ್ಕೊಳ್ಬೇಕು. ಸೊ ಪ್ರತಿಯೊಬ್ರು ಯಾರ್ಯಾರು ಈ ಒಂದು ಇನ್ಸ್ಪೈರಿಂಗ್ ಸ್ಟೋರಿನ ನೋಡಿ ಇನ್ಸ್ಪೈರ್ ಆಗಿದ್ದೀರಿ, ಖಂಡಿತವಾಗ್ಲೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಂದ್ರೆ ಒಂದು ಮೋಟಿವೇಶನ್ ಕೋಟ್ಸ್ ಅಲ್ಲಿ ಹೇಳಿದ್ರೆ ಕೆಲವ್ರಿಗೆ ಅನ್ಸುತ್ತೆ ಗೂಗಲ್ ಇಂದ ತೆಗ್ದಿರ್ಬೋದು ಅಥವಾ ಎಲ್ಲಿಂದ ನೋಡ್ಕೊಂಡು ಹೇಳಿರ್ಬೋದು, ಮನ್ಸಿಗೆ ಬಂದಿದ್ದನ್ನ ಬರ್ದಿರ್ಬೋದು. ಮನುಷ್ಯ ಅಂದ್ಮೇಲೆ ಭಾವನೆಗಳು ಬಂದೇ ಬರುತ್ತೆ. ಆದ್ರೆ
ಲೈವ್ ಆಗಿ ತೋರಿಸ್ಬೇಕು ಅಂತ ನಾನು ಜ್ಯೂಸ್ ಕುಡಿಯಕ್ ಬಂದಾಗ ಮೇಡಮ್ ಹತ್ರ ಏನು ಮಾತಾಡಿದ್ದೆ ನನಗೆ ಇನ್ಸ್ಪೈರ್ ಆಗಿತ್ತು. ಆ ಒಂದು ರೀಸನ್ ಇಂದ ಈ ವಿಡಿಯೋನ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡು ವಿಡಿಯೋ ಶೂಟ್ ಮಾಡಿದೀವಿ. ಸೊ ಇದನ್ನ ದಯವಿಟ್ಟು ಎಲ್ಲರೂ ಮೋಟಿವೇಶನ್ ಆಗಿ ತಗೊಂಡು ನಿಮ್ಮ ಅನುಕೂಲಕ್ಕೆ ಏನಾಗುತ್ತೋ ಅದನ್ನ ದಯವಿಟ್ಟು ಮಾಡಿ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ನನಗೆ ಒಂದು ವಿಷಯ ಗೊತ್ತಾಗಬೇಕು, ಕರೋನಾ ಬಂದು ಪ್ರಪಂಚನೇ ಒದ್ದಾಡೋಯ್ತು. ಅಲ್ಲಿ ಏನ್ ಗೊತ್ತಾ, ಮಲಗಿದವ್ರೆ ಹಂಗಂಗೆ ಊಟೋಗ್ಬಿಡವ್ರು. ಆ ಗಾಳಿ ಒಂದು ಇಲ್ಲ ಅಂತ ಅನ್ಬಿಟ್ರೆ ಆ ಮನುಷ್ಯನ ಹೆಸರು ಎಲ್ಲವೂ ಹೊರಟೋಗುತ್ತೆ, ಬಾಡಿ ಆಗೋಗುತ್ತೆ. ಇವೆಲ್ಲವಾಗಿ ಇದ್ದಿದ್ದಕ್ಕೆ ಬಹುಶಃ ಇವತ್ತು ಅಟ್ಲೀಸ್ಟ್ ಎಷ್ಟು ಜನ ಉಳ್ಕೊಂಡಿದಾರೋ ಇಲ್ಲ